ಕನ್ನಡದ ಸವಿಮನಸ್ಸುಗಳಿಗೆ ನಾನು ಶ್ರೀಮತಿ ರಜನಿ ಅಶೋಕ್ ಜೀರ್ಗ್ಯಾಳ್, ಶ್ರೀಗನ್ನಡ ಮಹಿಳಾ ವೇದಿಕೆ ರಾಜ್ಯಾಧ್ಯಕ್ಷರು ಮಾಡುವ ನಮನಗಳು. ಮೊದಲಿಗೆ ಎಲ್ಲರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಘಟಕದ ವತಿಯಿಂದ ಬಸವ ಜಯಂತಿಯ ಪ್ರಯುಕ್ತ ವಚನ ವೈಭವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ 15 ವಚನಗಾರರ ವಚನ ಗಾಯನವನ್ನು ನಮ್ಮ ಸಿರಿಗನ್ನಡ ಮಹಿಳಾ ವೇದಿಕೆಯ ಸದಸ್ಯರು ಗಾಯನ ಮಾಡಲಿದ್ದಾರೆ. ಅವರಿಗೆ ಮೊದಲು ಹಾರ್ದಿಕ ಅಭಿನಂದನೆಗಳು. ನೀವೆಲ್ಲರೂ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಅವರಿಗೆ ಪ್ರೋತ್ಸಾಹ ನೀಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ವಿಶ್ವ ಸಾಹಿತ್ಯದಲ್ಲಿ ವಿಶಿಷ್ಟವಾದ ಸಾಹಿತ್ಯ ಅಂದರೆ ಅದು ವಚನ ಸಾಹಿತ್ಯ. ನಮ್ಮ ಶರಣರು ಸರಳ ನುಡಿಗಳಲ್ಲಿ ಈ ಸಾಹಿತ್ಯವನ್ನು ರಚಿಸಿದ್ದಾರೆ. ಇದು ನಿಮ್ಮ ಎಲ್ಲರ ಮನೆಗಳಲ್ಲಿ ಅವರು ಒಂದೇ ಮಾತನ್ನು ಹೇಳಿದ್ದಾರೆ, ಶುದ್ಧ ಕಾಯಕ ನೀತಿ. ಆಗಿನ ಕಾಲದಲ್ಲಿ ಒಂದು ರೀತಿಯಲ್ಲಿ ಢಂಬಾಚಾರ, ಶೋಷಣೆ, ಅಂಧಕಾರ, ಅಜ್ಞಾನದಿಂದ ನರಳುತ್ತಾ ಇರುವಂಥ ಸಮಾಜವನ್ನು ತಮ್ಮ ಸರಳವಾದ ವಚನದ ಮೂಲಕ ಅದನ್ನು ಎಲ್ಲ ಕಡೆಯಲ್ಲಿ ಎಷ್ಟು ಸುಂದರವಾಗಿ ಅದನ್ನು ಹೇಳಿದ್ದಾರೆ ಅಂತಂದರೆ ಅದನ್ನೆಲ್ಲ ನಾವು ಎಲ್ಲರೂ ಕೂಡ ಅದನ್ನು ನಾವು ಅಳವಡಿಸ್ಕೋಬೇಕು ಅಂಥ ಒಂದು ಸುಂದರವಾದ ವಚನಗಳನ್ನು ಇವತ್ತು ನಮ್ಮ ಗಾಯಕರು ಗಾಯನ ಮಾಡ್ತಾ ಇದ್ದಾರೆ. ನಾನು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೇಳೋದಷ್ಟೇ, ಬರೀ ವಾಚನವನ್ನು ಕೇಳೋದಷ್ಟೇ ಅಲ್ಲ, ಆ ವಚನದ ಸಾರವನ್ನು ನಿಮ್ಮಲ್ಲೆಲ್ಲರೂ ಅಳವಡಿಸ್ಕೊಂಡು ಈ ಸುಂದರ ಸಮಾಜನ ಕಟ್ಟುವ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗೂಡೋಣ. ಜಾತೀಯತೆ, ಢಂಬಾಚಾರ, ಒಣ ಪ್ರತಿಷ್ಠೆಗಳನ್ನೆಲ್ಲ ದೂರ ಮಾಡಿ ಬಸವ ಜಯಂತಿಯ ಈ ಶುಭ ಮುಹೂರ್ತದಲ್ಲಿ ನಾವೆಲ್ಲರೂ ಬಸವಣ್ಣರ ವಚನದಂತೆ ನಡೆಯೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಧನ್ಯವಾದಗಳು. ಆತ್ಮೀಯ ಕನ್ನಡ ಮನಸ್ಸುಗಳಿಗೆ ನಮಸ್ತೆ. ಸಿರಿಗನ್ನಡ ಮಹಿಳಾ ವೇದಿಕೆ ಭದ್ರಾವತಿ ತಾಲೂಕು ಘಟಕ ವತಿಯಿಂದ ಆಯೋಜಿಸಲಾಗ್ತಿರುವ 5ನೆಯ ಆನ್ಲೈನ್ ಕಾರ್ಯಕ್ರಮ ಇಂದು ಬಸವೇಶ್ವರ ಜಯಂತಿ ಕುರಿತಾಗಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಕರುನಾಡಿನ ಸಾಧಕರನ್ನ, ಹಲವಾರು ಮಹನೀಯರನ್ನು ಸ್ಮರಿಸುವಂತಹ ಈ ಕಾರ್ಯಕ್ರಮವನ್ನು ಈ ಘಟಕ ಆಯೋಜಿಸ್ತಾ ಆ ಬಸವಣ್ಣನ ವಚನಗಳ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಇದರ ಪರಿಕಲ್ಪನೆಯನ್ನು ಈ ಘಟಕದ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಆಶಾ LS ಮೇಡಮ್ ಅವರು ಹಾಗೆ ಶ್ರೀಮತಿ ಭಾರತಿ ಜಯರಾಮ್ ಅವರು ಇಬ್ಬರು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಿರ್ಧರಿಸಿ ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. ಸಂದರ್ಭಯೋಚಿತವಾಗಿ ಈ ಕಾರ್ಯಕ್ರಮಗಳನ್ನ ಮಾಡೋದ್ರ ಮೂಲಕ ಎಲ್ಲರಿಗೂ ಒಂದು ಪ್ರೇರಣೆ ಆಗಿ ನಿಂತಿದ್ದಾರೆ. ಹಾಗೆ ಎಲ್ಲ ಘಟಕಗಳಿಗೂ ಕೂಡ ಈ ಭದ್ರಾವತಿ ತಾಲೂಕು ಘಟಕ ಮಾದರಿಯಾಗಿದೆ. ಹಾಗೆ ಈ ಘಟಕದ ಅಧ್ಯಕ್ಷರು ಹಾಗೆ ಜಿಲ್ಲಾಧ್ಯಕ್ಷರು ಎಲ್ಲರ ಸಹಯೋಗದಲ್ಲಿ ಈ ಕಾರ್ಯಕ್ರಮ ಉತ್ತಮವಾಗಿ ಮೂಡಿ ಬರ್ತಿದ್ದು ಒಂದು ಉತ್ತಮವಾದ ಬೆಳವಣಿಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೇವಲ ಕವಿಗೋಷ್ಠಿ, ಗೀತ ಗಾಯನ ಅಷ್ಟೇ ಅಲ್ಲದೆ 12ನೇ ಶತಮಾನದ ಭಕ್ತಿ ಭಂಡಾರಿ ಬಸವಣ್ಣನವರ ವಚನಗಳನ್ನ ಈ ಒಂದು ವಿಶೇಷ ಕಾರ್ಯಕ್ರಮನ ಆಯೋಜಿಸಿರೋದು ಒಂದು ಹೆಮ್ಮೆಯ ಸಂಗತಿ ಹಾಗೂ ಶ್ಲಾಘನೀಯವಾದ ವಿಷಯ. ಈ ನಿಟ್ಟಿನಲ್ಲಿ ಈ ಸಮಸ್ತ ಸಿರಿಗನ್ನಡ ಮಹಿಳಾ ವೇದಿಕೆ ಭದ್ರಾವತಿ ತಾಲೂಕು ಘಟಕದ ಎಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೀಗೆ ಮತ್ತಷ್ಟು ವಿಭಿನ್ನತೆಯ ಕಾರ್ಯಕ್ರಮಗಳನ್ನ ಆಯೋಜಿಸ್ತಾ ಕನ್ನಡ ನಾಡು ನುಡಿ ಇದೆಲ್ಲ ಭಾಷೆ ಈ ವಿಚಾರವಾಗಿ ಉತ್ತಮ ಕಾರ್ಯಕ್ರಮಗಳನ್ನ ಆಯೋಜಿಸಲಿ, ಹೊಸ ಪ್ರತಿಭೆಗಳು ಹೊರಹೊಮ್ಮಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮದ ರೂವಾರಿಗಳಾದಂತಹ ಎಲ್ರಿಗೂ ಕೂಡ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ನಾನು ಇಂದಿರಾ, ಭದ್ರಾವತಿ ಸಿರಿಗನ್ನಡ ಮಹಿಳಾ ವೇದಿಕೆಯ ಅಧ್ಯಕ್ಷೆ. ಇಂದು ಬಸವ ಜಯಂತಿ ಪ್ರಯುಕ್ತ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಬಸವ ತತ್ವದ ಬಗ್ಗೆ ಉಪನ್ಯಾಸ, ವಚನ ವೈಭವ ಕಾರ್ಯಕ್ರಮದಲ್ಲಿ 15ಕ್ಕೂ ಹೆಚ್ಚು ಕವಿಯತ್ರಿಗಳು ಜಗಜ್ಯೋತಿ ಬಸವೇಶ್ವರ ಕುರಿತು ಅವರ ವಚನ ಕುರಿತು ವಾಚಿಸಲಿದ್ದಾರೆ. ಇಂದಿನ ಅಂತರ್ಜಾಲ ಕಾರ್ಯಕ್ರಮದಲ್ಲಿ
ಇಂದು ಜಗಕ್ಕೆ ಬೆಳಕಾದ ಬಸವಣ್ಣನವರ ವಚನಗಳನ್ನು ಆಚರಣೆ ಮಾಡುತ್ತಾ ಅಂಧಕಾರದ ಜೀವನಕ್ಕೆ ತೆರೆ ಎಳೆಯಬೇಕಿದೆ. ಇಂದು ನಾನು ನಿಮ್ಮೊಂದಿಗೆ ಬಸವಣ್ಣನವರ ಒಂದು ವಚನವನ್ನು ಹೇಳಲು ಇಚ್ಛಿಸುತ್ತಿದ್ದೇನೆ. ನಿಂದಿಸಿದರೆ ನಿಂದಿಸಲಿ ಬಿಡು, ಆರೋಪಗಳ ಹೊರಿಸಲಿ ಬಿಡು, ನೋಯಿಸಿದರೆ ನೋಯಿಸಲಿ ಬಿಡು, ಶಪಿಸಲಿ ಬಿಡು, ಮನ ಬಂದಂತೆ ಕೂಗಾಡಲಿ ಬಿಡು. ಅವರವರ ಬುತ್ತಿ ಅವರ ಹೆಗಲಿಗೆ ನೊಂದುಕೊಳ್ಳದಿರು, ಮಾರುತ್ತರ ನೀಡದಿರು, ಸುಮ್ಮನಿದ್ದು ಬಿಡು, ದೇವರಂತಿದ್ದು ಬಿಡು, ದೇವರಾಗಿ ಬಿಡು. ಇಂಥ ಅಮೃತ ಸಮಾನ ವಚನಗಳನ್ನು ವಾಚಿಸಿ ಕಗ್ಗತ್ತಲ ಪ್ರಪಂಚವನ್ನು ಜ್ಞಾನದೀವಿಗೆಯನ್ನು ಬೆಳಗಿದ ಆ ಜಗಜ್ಯೋತಿ ಬಸವೇಶ್ವರರ ಹಾದಿಯಲ್ಲಿ ನಡೆದು ನಾವು ಬೆಳಕಿನ ಕಿರಣಗಳಾಗೋಣ. ಜಗದ ಒಳಿತಿಗಾಗಿ ಒಗ್ಗೂಡೋಣ. ಬನ್ನಿ, ಕೈ ಜೋಡಿಸಿ ಮುಂದೆ ಸಾಗೋಣ. ಧನ್ಯವಾದಗಳು. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಎಲ್.ಎಸ್. ಆಶಾ ಶ್ರೀಧರ್. ಸಿರಿಗನ್ನಡ ಮಹಿಳಾ ವೇದಿಕೆ ಭದ್ರಾವತಿ ತಾಲೂಕು ಘಟಕದ ಉಪಾಧ್ಯಕ್ಷೆಯಾಗಿದ್ದೀನಿ. ಸಿರಿಗನ್ನಡ ವೇದಿಕೆ ಹಾಗೂ ಸಿರಿಗನ್ನಡ ಮಹಿಳಾ ವೇದಿಕೆ ಶಿವಮೊಗ್ಗ ಜಿಲ್ಲಾ ಘಟಕದ ಸಹಯೋಗದಲ್ಲಿ ಸಿರಿಗನ್ನಡ ಮಹಿಳಾ ವೇದಿಕೆ ಭದ್ರಾವತಿ ತಾಲೂಕು ಘಟಕದಿಂದ ವಚನ ವೈಭವ ಅನ್ನೋ ಒಂದು ಕಾರ್ಯಕ್ರಮವನ್ನು ಬಸವ ಜಯಂತಿಯ ಪ್ರಯುಕ್ತ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಸುಮಾರು ಒಂದು 15 ಜನ ನಮ್ಮ ಮಿತ್ರರು ತಮ್ಮ ಒಂದು ವಚನ ಗಾಯನವನ್ನು ಪ್ರಸ್ತುತಪಡಿಸಿರ್ತಾರೆ. ಇದನ್ನು ಯೂಟ್ಯೂಬ್ ಮೂಲಕ ಪ್ರಸಾರ ಮಾಡಲಾಗುವುದು. ಎಲ್ಲರಿಗೂ ಬಸವ ಜಯಂತಿಯ ಹಾಗೂ ಅಕ್ಷತದಿಗೆಯ ಶುಭಾಶಯಗಳನ್ನು ಈ ಮೂಲಕ ಕೋರ್ತೀನಿ. ಬಸವಣ್ಣನವರ ಬಗ್ಗೆ ಹೇಳಬೇಕು ಅಂತಂದರೆ, ವಚನಗಳಿಂದ ಒಂದು ಹೊಸ ಸಾಹಿತ್ಯವನ್ನು ಪ್ರಕಾರವನ್ನು ಆರಂಭಿಸಿದಂತಹ ಬಸವಣ್ಣನವರು ಎಲ್ಲ ಕೆಲಸಗಳು ಸಮಾನವೆಂದು ತಿಳಿಸಿ ಕಾಯಕವೇ ಕೈಲಾಸ ಎಂದು ತಿಳಿಸಿದಂಥ ಒಂದು ಸಾರಿದಂಥ ಒಂದು ಮಹಾನ್ ವ್ಯಕ್ತಿ ಅಂತಲೇ ಹೇಳ್ಬೋದು. ದಯವೇ ದಯ ಧರ್ಮದ ಮೂಲವಯ್ಯ, ದಯವಿಲ್ಲದೆ ಯಾವ ಧರ್ಮವಿರುವುದಯ್ಯ ಅಂತ ಹೇಳ್ತಾ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ತನುವ ಸಂತೈಸಿಕೊಳ್ಳಿ ಅಂತ ಒಂದು ಮಾತುಗಳನ್ನು ಹೇಳಿದಂತಹ ಒಂದು ವಾಕ್ಯಗಳನ್ನು ನಮಗೆ ಕೊಟ್ಟಂತಹ ಒಂದು ಮಹಾನ್ ವ್ಯಕ್ತಿ. ಅವರ ವಚನಗಳಲ್ಲಿ ಒಂದು ಲೋಕಕ್ಕೆ ಉಪದೇಶವನ್ನು ಮಾಡುವಂಥ ಒಂದು ಕಲೆಗಾರಿಕೆ ಇದೆ ಅಂತಲೇ ಹೇಳ್ಬೋದು. ಅವರ ವಚನಗಳನ್ನು ಕೇವಲ ಇನ್ನೊಬ್ಬರಿಗೆ ಹೇಳಲಿಕ್ಕೆ ಒಂದು ಬಳಸ್ತಾ ಇದ್ದು ಅದನ್ನು ತಾವು ಸ್ವತಃ ಅಳವಡಿಸ್ಕೊಂಡಿರೋದು ಕಡಿಮೆನೇ ಅಂತಲೇ ಹೇಳ್ಬೋದು. ಪ್ರಸ್ತುತ ಕಾಲಮಾನಗಳಲ್ಲಿ ಅದು ಅವಶ್ಯಕ ಅಂತಲೇ ಹೇಳ್ಬೋದು. ಅವರಾಗಿ ಸ್ವಂತವಾಗಿ ಬಯಸ್ಕೊಳ್ಳೋದು, ಇದನ್ನು ಎಲ್ಲರಿಗೂ ತಲುಪಿಸುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯೂಟ್ಯೂಬ್ ಮೂಲಕ ಪ್ರಸಾರ ಮಾಡಲಾಗುತ್ತಿದೆ. ಇದನ್ನು ಎಲ್ಲರೂ ಕೇಳಿ ಆನಂದಿಸಿ ಹಾಗೂ ಪ್ರೋತ್ಸಾಹಿಸಿ ಹರಸಿ ಅಂತ ಹೇಳ್ತೀನಿ. ಬನ್ನಿ, ಬಸವಣ್ಣನವರ ವಚನಗಳನ್ನು ಕೇಳೋಣ. ಅಲ್ಲಿನ ಒಂದು ತತ್ವಗಳನ್ನು ಹೃದಯ ತುಂಬಿ ನಾವು ಆಲಿಸಿಕೊಂಡು ಎಲ್ಲರೂ ಒಂದು ಅಳವಡಿಸಿಕೊಳ್ಳೋಣ. ಧನ್ಯವಾದಗಳು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಎಲ್ಲ ಕನ್ನಡದ ಸವಿ ಮನಸ್ಸುಗಳಿಗೆ ನಮಸ್ಕರಿಸುತ್ತಾ, ನಾನು ಭಾರತಿ ಜಯರಾಮ್, ಸಿರಿಗನ್ನಡ ಮಹಿಳಾ ವೇದಿಕೆ ತಾಲೂಕು ಘಟಕ ಭದ್ರಾವತಿ ಇಲ್ಲಿ ಸದಸ್ಯೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಈ ದಿನ ಬಸವ ಜಯಂತಿಯ ಅಂಗವಾಗಿ ವಚನ ವೈಭವ ಎನ್ನುವ ಕಾರ್ಯಕ್ರಮವನ್ನು ಯೂಟ್ಯೂಬ್ ಮುಖಾಂತರ ಆಯೋಜನೆ ಮಾಡಿದ್ದೇವೆ. ಇಂದಿನ ಆಧುನಿಕ ಯುಗದ ಜಂಜಾಟದಲ್ಲಿ ಬಸವಣ್ಣನವರ ತತ್ವಗಳು, ಸಿದ್ಧಾಂತಗಳು, ಆದರ್ಶಗಳು ಎಲ್ಲೋ ಮೂಲೆಗುಂಪಾಗ್ತಾ ಇವೆ. ನಮ್ಮ ಇಂದಿನ ಯುವ ಪೀಳಿಗೆಗಂತೂ ವಚನ ಸಾಹಿತ್ಯದ ಅರಿವೇ ಇಲ್ಲ. ಹಾಗಾಗಿ ಇವೆಲ್ಲವನ್ನು ಪುನಃ ನೆನಪಿಸಿಕೊಳ್ಳುವುದರ ಜೊತೆಗೆ ವಚನಗಳಲ್ಲಿರುವ ಸಾರವನ್ನು ಅರಿತುಕೊಂಡು ಒಂದು ಸುಂದರ ಸಮಾಜವನ್ನು ನಿರ್ಮಿಸುವ ಪ್ರಯತ್ನದಲ್ಲಿ ನಾವೆಲ್ಲರೂ ಕೈಜೋಡಿಸೋಣ ಎನ್ನುವ ಆಶಯದೊಂದಿಗೆ ಈ ವಚನ ವೈಭವ ಎನ್ನುವ ಕಾರ್ಯಕ್ರಮವನ್ನು ನಾವಿಲ್ಲಿ ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ವಚನಗಳನ್ನು ಗಾಯನ ಮಾಡಿರುವ ನನ್ನೆಲ್ಲ ಮಿತ್ರರಿಗೆ ಶುಭ ಹಾರೈಸುತ್ತಾ, ಈ ಕಾರ್ಯಕ್ರಮವನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ತಮ್ಮೆಲ್ಲರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ. ನಮಸ್ಕಾರಗಳು. ನಮಸ್ಕಾರ. ಕುವೆಂಪುರವರ ಭಾವಗೀತೆ ಹಾಡ್ತಾ ಇದ್ದೀನಿ. ಬಾಗಿಲೋಳು ಕೈ ಮುಗಿದು ಒಳಗೆ ಬಾಯಾತ್ರಿಕನೇ, ಶಿಲೆಯಲ್ಲವೀ ಗುಡಿಯು ಕಲೆಯ ಬಲೆಯು. ಬಾಗಿಲೋಳು ಕೈ ಮುಗಿದು ಒಳಗೆ
ಯಾತ್ರಿಕನೇ ಶಿಲೆಯಲ್ಲವೀ ಗುಡಿಯು ಕಲೆಯ ಬಲೆಯು ಕಂಬನಿಯ ಮಾಲೆಯನು ಎದೆಯ ಬಟ್ಟಲೊಳಿಟ್ಟು ಧನ್ಯತೆಯ ಕುಸುಮಗಳ ಅರ್ಪಿಸಿಲ್ಲಿ ಕಂಬನಿಯ ಮಾಲೆಯನು ಎದೆಯ ಬಟ್ಟಲೊಳಿಟ್ಟು ಧನ್ಯತೆಯ ಕುಸುಮಗಳ ಅರ್ಪಿಸಿಲ್ಲಿ ಬಾಗಿಲೋಳು ಕೈ ಮುಗಿದು ಒಳಗೆ ಬಾಯಾತ್ರಿಕನೇ ಶಿಲೆಯಲ್ಲವೀ ಗುಡಿಯು ಕಲೆಯ ಬಲೆಯು ಗಂಟೆಗಳ ದನಿಯಿಲ್ಲ ಜಾಗಟೆಗಳಿಲ್ಲ ಗಂಟೆಗಳ ದನಿಯಿಲ್ಲ ಜಾಗಟೆಗಳಿಲ್ಲ ಕರ್ಪೂರದಾರತಿಯ ಜ್ಯೋತಿಯಿಲ್ಲ ಭಗವಂತನಾನಂದ ರೂಪುಗೊಂಡಿಹುದಿಲ್ಲಿ ಭಗವಂತನಾನಂದ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾರಾಯಣ್ ಶೆಟ್ಟರು. ನಾನು ಭಜನೆ ಹಾಡುಗಳನ್ನು, ಭಕ್ತಿಗೀತೆಗಳನ್ನು ಭಜನಾ ಮಂಡಳಿ ಮಕ್ಕಳುಗಳಿಗೆಲ್ಲ ಹೇಳ್ಕೊಡ್ತಾ ಇರ್ತೀನಿ. ಈಗ ಬಸವಣ್ಣನವರ ವಚನವನ್ನು ಹಾಡ್ತಾ ಇದ್ದೇನೆ. ನಾದ ಪ್ರಿಯ ಶಿವನೆಂಬರೋ ನಾದ ಪ್ರಿಯ ಶಿವನಲ್ಲವಯ್ಯ ವೇದ ಪ್ರಿಯ ಶಿವನೆಂಬರೋ ವೇದ ಪ್ರಿಯ ಶಿವನಲ್ಲವಯ್ಯ ನಾದ ಪ್ರಿಯ ಶಿವನೆಂಬರೋ ನಾದ ಪ್ರಿಯ ಶಿವನಲ್ಲವಯ್ಯ ವೇದ ಪ್ರಿಯ ಶಿವನೆಂಬರೋ ವೇದ ಪ್ರಿಯ ಶಿವನಲ್ಲವಯ್ಯ ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಯಿತು ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಯಿತು ವೇದವನೋದಿದ ಬ್ರಹ್ಮಂಗೆ ಶಿರ ಹೋಯಿತು ವೇದವನೋದಿದ ಬ್ರಹ್ಮಂಗೆ ಶಿರ ಹೋಯಿತು ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ ಭಕ್ತ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಭಕ್ತ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ನಾದ ಪ್ರಿಯ ಶಿವನೆಂಬರೋ ನಾದ ಪ್ರಿಯ ಶಿವನಲ್ಲವಯ್ಯ ವೇದ ಪ್ರಿಯ ಶಿವನೆಂಬರೋ ವೇದ ಪ್ರಿಯ ಶಿವನಲ್ಲವಯ್ಯ ನಾದ ಪ್ರಿಯ ಶಿವನೆಂಬರೋ ನಾದ ಪ್ರಿಯ ಶಿವನಲ್ಲವಯ್ಯ ನಾದ ಪ್ರಿಯ ಶಿವನಲ್ಲವಯ್ಯ ನಾದ ಪ್ರಿಯ ಶಿವನಲ್ಲವಯ್ಯ. ನಮಸ್ಕಾರ, ನನ್ನ ಹೆಸರು ಭಾರತಿ ಆಚಾರ್ಯ. ನಾನೊಂದು ಈಗ ಬಸವಣ್ಣನವರ ವಚನಗಳನ್ನು ಹಾಡ್ತಾ ಇದ್ದೇನೆ. ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲ ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯನೂ ಅಲ್ಲ ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲ
ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯನೂ ಅಲ್ಲ. ನಾದವನು ಮಾಡಿದ ಆರಾವಣಂಗೆ ಆಯುಷವೇ ಅರೆಯಾಯ್ತು ನೋಡ. ನಾದವನು ಮಾಡಿದ ಆರಾವಣಂಗೆ ಆಯುಷವೇ ಅರೆಯಾಯ್ತು ನೋಡ. ವೇದವನು ಓದಿದ ಬ್ರಹ್ಮದೇವನಿಗೆ ಒಂದು ಶಿರವೇ ಹೋಯ್ತು ನೋಡ ನೋಡ. ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲ. ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯನೂ ಅಲ್ಲ. ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ. ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ. ಭಕ್ತಿ ಪ್ರಿಯನೂ ನಮ್ಮ ಕೂಡಲ ಸಂಗಮ ದೇವಾ. ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲ. ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯನೂ ಅಲ್ಲ. ನಮಸ್ಕಾರ. ನನ್ನ ಹೆಸರು ಅನುಪಮ ಚನ್ನೇಶ್. ನಾನು ಹೇಳುತ್ತಿರುವ ಹಾಡು ವಚನ ಬಸವಣ್ಣನವರಾಗಿದೆ. ಬಯಸಿ ಬಂದುದು ಅಂಗ ಭೋಗ, ಬಯಸದೆ ಬಂದುದು ಲಿಂಗ ಭೋಗ. ಬಯಸಿ ಬಂದುದು ಅಂಗ ಭೋಗ, ಬಯಸಿ ಬಂದುದು ಅಂಗ ಭೋಗ, ಬಯಸದೆ ಬಂದುದು ಲಿಂಗ ಭೋಗ, ಬಯಸದೆ ಬಂದುದು ಲಿಂಗ ಭೋಗ. ಬಯಸಿ ಬಂದುದು ಅಂಗ ಭೋಗ, ಬಯಸಿ ಬಂದುದು ಅಂಗ ಭೋಗ, ಬಯಸದೆ ಬಂದುದು ಲಿಂಗ ಭೋಗ, ಬಯಸದೆ ಬಂದುದು ಲಿಂಗ ಭೋಗ. ಅಂಗ ಭೋಗ ನರ್ಪಿತ, ಅಂಗ ಭೋಗ ನರ್ಪಿತ, ಲಿಂಗ ಭೋಗ ಪ್ರಸಾದ, ಲಿಂಗ ಭೋಗ ಪ್ರಸಾದ. ಬಯಸಿ ಬಂದುದು ಅಂಗ ಭೋಗ, ಬಯಸಿ ಬಂದುದು ಅಂಗ ಭೋಗ, ಬಯಸದೆ ಬಂದುದು ಲಿಂಗ ಭೋಗ, ಬಯಸದೆ ಬಂದುದು ಲಿಂಗ ಭೋಗ. ಈ ಉಭಯವನತಿಗಳೆದು, ಈ ಉಭಯವನತಿಗಳೆದು ಭೋಗಿಸಬಲ್ಲಡೆ, ಭೋಗಿಸಬಲ್ಲಡೆ. ಕೂಡಲ ಚೆನ್ನ ಸಂಗ ನಿಮ್ಮ, ಕೂಡಲ ಚೆನ್ನ ಸಂಗ ನಿಮ್ಮ. ಶರಣನೆಂಬೆ 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 ಶರಣನೆಂಬೆ. ಬಯಸಿ ಬಂದುದು ಅಂಗ ಭೋಗ, ಬಯಸಿ ಬಂದುದು ಅಂಗ ಭೋಗ, ಬಯಸದೆ ಬಂದುದು ಲಿಂಗ ಭೋಗ, ಬಯಸದೆ ಬಂದುದು ಲಿಂಗ ಭೋಗ. ಬಯಸಿ ಬಂದುದು ಅಂಗ ಭೋಗ, ಬಯಸಿ ಬಂದುದು ಅಂಗ ಭೋಗ, ಬಯಸಿ ಬಂದುದು ಅಂಗ ಭೋಗ. ವಚನ ರಾಮನಾಥ ಗೌರಮ್ಮ. ಹರ ತನ್ನ ಭಕ್ತರ ತಿರುವಂತ ಮಾಡುವ, ಒರೆದು ನೋಡುವ ಸುವರ್ಣದ ಚಿನ್ನದಂತೆ. ಹರ ತನ್ನ ಭಕ್ತರ
ಚಂದನದಂತೆ ಹರಿದು ನೋಡುವ ಕಬ್ಬಿನ ಕೋಡಿನಂತೆ ಹರಿದು ನೋಡುವ ಕಬ್ಬಿನ ಕೋಡಿನಂತೆ ಹರತನ ಭಕ್ತರ ತಿರಿವಂತೆ ಮಾಡುವ ಒರೆದು ನೋಡುವ ಸುವರ್ಣದ ಚಿನ್ನದಂತೆ ಬೆದರದೆ ಬೇಚದೆ ಇದ್ದೋಡೆ ಬೆದರದೆ ಬೇಚದೆ ಇದ್ದೋಡೆ ಕರವಿಡಿದೇತಿ ಕೊಂಬಾನಮ್ಮ ಕರವಿಡಿದೇತಿ ಕೊಂಬಾನಮ್ಮ ಕರವಿಡಿದೇತಿ ಕೊಂಬಾನಮ್ಮ ಕರವಿಡಿದೇತಿ ಕೊಂಬಾನಮ್ಮ ರಾಮನಾಥನು 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 ಹರತನ ಭಕ್ತರ ತಿರಿವಂತೆ ಮಾಡುವ ಒರೆದು ನೋಡುವ ಸುವರ್ಣದ ಚಿನ್ನದಂತೆ ಸುವರ್ಣದ ಚಿನ್ನದಂತೆ ಸುವರ್ಣದ ಚಿನ್ನದಂತೆ. ಸರ್ವೇಶ್ವರಿ ಗೌರಮ್ಮ ಅಕ್ಕಮಹಾದೇವಿ ವಚನ. ಗುರುವೇ ತೆತ್ತಿಗನಾದ ಲಿಂಗವೇ ಮಧುವಳಿಗನಾದ ನಾನು ಮಧುವಳಿಗೆಯಾದೆನು. ಗುರುವೇ ತೆತ್ತಿಗನಾದ ಲಿಂಗವೇ ಮಧುವಳಿಗನಾದ ನಾನು ಮಧುವಳಿಗೆಯಾದೆನು. ಈ ಭುವನವೆಲ್ಲ ಅರಿಯಲು ಅರಿಯಲು ಈ ಭುವನವೆಲ್ಲ ಅರಿಯಲು ಅರಿಯಲು ಅಸಂಖ್ಯಾತರೆ ನಗೆ ತಾಯಿ ತಂದೆಗಳು ತಾಯಿ ತಂದೆಗಳು. ಗುರುವೇ ತೆತ್ತಿಗನಾದ ಲಿಂಗವೇ ಮಧುವಳಿಗನಾದ ನಾನು ಮಧುವಳಿಗೆಯಾದೆನು. ಕೊಟ್ಟರು ಕೊಟ್ಟರು ಸದೃಶವಪ್ಪ ವರನ ನೋಡಿ ಕೊಟ್ಟರು ಕೊಟ್ಟರು ಸದೃಶವಪ್ಪ ವರನ ನೋಡಿ ಇದು ಕಾರಣ ಇದು ಕಾರಣ ಇದು ಕಾರಣ ಇದು ಕಾರಣ. ಚೆನ್ನ ಮಲ್ಲಿಕಾರ್ಜುನನೇ ಗಂಡ ನಿನಗೆ ಚೆನ್ನ ಮಲ್ಲಿಕಾರ್ಜುನನೇ ಗಂಡ ನಿನಗೆ ಬೇಕಿದ ಲೋಕದ ಗಂಡರನಗೆ ಮೀಕಿದ ಲೋಕದ ಗಂಡರನಗೆ ಸಂಬಂಧವಿಲ್ಲವಯ್ಯ ಸಂಬಂಧವಿಲ್ಲವಯ್ಯ ಸಂಬಂಧವಿಲ್ಲವಯ್ಯ. ನನ್ನ ಹೆಸರು ಶ್ರೀಮತಿ ಕವಿತಾ ಸುರೇಶ್. ನಾನು ಅಕ್ಕಮಹಾದೇವಿಯವರ ವಚನವನ್ನು ಗಾಯನ ಮಾಡುತ್ತಿದ್ದೇನೆ. ಎರೆಯಂತೆ ಕರ ಕರಗಿ ಮಳಲಂತೆ ಜರೆ ಜರೆದು ಎರೆಯಂತೆ ಕರ ಕರಗಿ ಮಳಲಂತೆ ಜರೆ ಜರೆದು ಕನಸಿನಲ್ಲಿ ಕಳವಳಿಸಿ ಆನು ಬೆರಗಾದೆನು ಕನಸಿನಲ್ಲಿ ಕಳವಳಿಸಿ ಆನು ಬೆರಗಾದೆನು. ಆವುಗೆಯ ಕಿಚ್ಚಿನಂತೆ ಸುಳಿ ಸುಳಿದು ಬೆಂದೆ ಆವುಗೆಯ ಕಿಚ್ಚಿನಂತೆ ಸುಳಿ ಸುಳಿದು ಬೆಂದೆ. ಆಪತ್ತಿನ ಸಖಿಯರ ನಾನಾರವನು ಕಾಣೆ ಆಪತ್ತಿನ ಸಖಿಯರ ನಾನಾರವನು ಕಾಣೆ. ಎರೆಯಂತೆ ಕರ ಕರಗಿ ಮಳಲಂತೆ ಜರೆ ಜರೆದು
ಹೆಸರು ಕಮಲಕುಮಾರಿ. ನಾನು ಬಸವಣ್ಣನವರ ವಚನವನ್ನು ಹಾಡಲಿದ್ದೇನೆ. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯಬೇಡ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯಬೇಡ. ಅನ್ಯರಿಗೆ ಅಸಹ್ಯ ಪಡಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಹಿರಿರ ಹಳಿಯಲು ಬೇಡ, ತನ್ನ ಬಣ್ಣಿಸಬೇಡ ಹಿರಿರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ, ಕೂಡಲ ಸಂಗಮ ದೇವನೊಲಿಸುವ ಪರಿ. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯಬೇಡ. ನಮಸ್ಕಾರ, ನನ್ನ ಹೆಸರು ಗೀತಾ. ನಾನು ಬಸವಣ್ಣನವರ ವಚನವನ್ನ ಆಡ್ತಾ ಇದ್ದೇನೆ. ಅಂತರಂಗದಲ್ಲಿ ಅರಿವಾದೊಡೇನಯ್ಯ, ಬಹಿರಂಗದಲ್ಲಿ ಕ್ರಿಯವಿಲ್ಲದಾನಕ. ಅಂತರಂಗದಲ್ಲಿ ಅರಿವಾದೊಡೇನಯ್ಯ, ಬಹಿರಂಗದಲ್ಲಿ ಕ್ರಿಯವಿಲ್ಲದಾನಕ. ಅಂತರಂಗದಲ್ಲಿ ಅರಿವಾದೊಡೇನಯ್ಯ, ದೇಹವಿಲ್ಲದಿರ್ದೋಡೆ ಆತ್ಮಕಾಶಯ ಉಂಟೆ, ದೇಹವಿಲ್ಲದಿರ್ದೋಡೆ ಆತ್ಮಕಾಶಯ ಉಂಟೆ. ಕನ್ನಡಿ ಇಲ್ಲದಿರ್ದೊಡೆ ತನ್ನ ಮುಖ ಕಾಣಬಹುದೇ, ಕನ್ನಡಿ ಇಲ್ಲದಿರ್ದೊಡೆ ತನ್ನ ಮುಖ ಕಾಣಬಹುದೇ. ಸಾಕಾರ ನಿರಾಕಾರ ಏಕೋ ದೇವ, ಸಾಕಾರ ನಿರಾಕಾರ ಏಕೋ ದೇವ. ಕೂಡಲ ಸಂಗಮ ದೇವ ದೇವ, ಕೂಡಲ ಸಂಗಮ ದೇವ ದೇವ, ಕೂಡಲ ಸಂಗಮ ದೇವ ದೇವ. ಅಂತರಂಗದಲ್ಲಿ ಅರಿವಾದೊಡೇನಯ್ಯ, ಬಹಿರಂಗದಲ್ಲಿ ಕ್ರಿಯವಿಲ್ಲದಾನಕ. ಅಂತರಂಗದಲ್ಲಿ ಅಂತರಂಗದಲ್ಲಿ ಅರಿವಾದೊಡೇನಯ್ಯ. ಎಲ್ಲವನರಿತು ಫಲವೇನಯ್ಯ, ಎಲ್ಲವನರಿತು ಫಲವೇನಯ್ಯ. ತನ್ನ ತಾನರಿಯ ಬೇಕಲ್ಲವೇ, ತನ್ನ ತಾನರಿಯ ಬೇಕಲ್ಲವೇ. ಎಲ್ಲವನರಿತು ಫಲವೇನಯ್ಯ, ತನ್ನ ತಾನರಿಯ ಬೇಕಲ್ಲವೇ. ತನ್ನಲ್ಲಿ ಅರಿವು ಸ್ವಯವಾಗಿರಲು ಅನ್ಯರ ಕೇಳಲುಂಟೆ, ತನ್ನಲ್ಲಿ ಅರಿವು ಸ್ವಯವಾಗಿರಲು ಅನ್ಯರ
ಚೆನ್ನಮಲ್ಲಿಕಾರ್ಜುನ ನೀನರಿವಾಗಿ, ಚೆನ್ನಮಲ್ಲಿಕಾರ್ಜುನ ನೀನರಿವಾಗಿ, ನಿಮ್ಮಿಂದ ನಿಮ್ಮ ನರಿದೇನಯ್ಯ, ನಿಮ್ಮಿಂದ ನಿಮ್ಮ ನರಿವೇನಯ್ಯ, ಎಲ್ಲವನರಿತು ಫಲವೇನಯ್ಯ, ತನ್ನ ತಾನರಿಯ ಬೇಕಲ್ಲವೇ, ತನ್ನ ತಾನರಿಯ ಬೇಕಲ್ಲವೇ, ಎಲ್ಲವನರಿತು ಫಲವೇನಯ್ಯ, ಎಲ್ಲವನರಿತು 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 ಫಲವೇನಯ್ಯ. ನಾವು ಈಗ ಪ್ರಸ್ತುತಪಡಿಸುತ್ತಿರುವ ವಚನ ಬಸವಣ್ಣನವರ ವಚನ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ, ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ, ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲವಯ್ಯ, ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯ, ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲವಯ್ಯ, ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯ, ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಯಿತು, ವೇದವನೋದಿದ ಬ್ರಹ್ಮನ ಶಿರವೂ ಹೋಯಿತು, ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಯಿತು, ವೇದವನೋದಿದ ಬ್ರಹ್ಮನ ಶಿರವೂ ಹೋಯಿತು, ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ, ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ, ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ, ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ, ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲವಯ್ಯ, ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯ, ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಯಿತು, ವೇದವನೋದಿದ ಬ್ರಹ್ಮನ ಶಿರವೂ ಹೋಯಿತು, ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ, ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ. ಎಲ್ಲರಿಗೂ ನಮಸ್ಕಾರ. ನಾನು ಚಂದನ CN, ನಾನು ಸಂಗೀತ ಸೀನಿಯರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಇವು ನನ್ನ ತಮ್ಮ ಚೈತನ್ಯ ಕುಮಾರ್ ಸಿಗರ್, ಅವನು ಜೂನಿಯರ್ ತಬಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಈಗ ನಾವು ಬಸವಣ್ಣನವರ ವಚನ ಹೇಳಕ್ಕೆ ಇಷ್ಟಪಡ್ತೀನಿ.
ನನ್ನ ಹೆಸರು ಮಮತಾ ನವೀನ್. ಅಲ್ಲಮ ಪ್ರಭುದೇವರ ವಚನವನ್ನು ಹಾಡ್ತಾ ಇದ್ದೇನೆ. ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ, ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ, ಸಕಲ ವೇದ ಶಾಸ್ತ್ರವೆಂಬ ನೇಣು ಕಟ್ಟಿ ಪಿಡಿದು ತೂಗಿ, ಸಕಲ ವೇದ ಶಾಸ್ತ್ರವೆಂಬ ನೇಣು ಕಟ್ಟಿ ಪಿಡಿದು ತೂಗಿ, ಜೋಗುಳವನ್ನೇ ಪಾಡುತ್ತಿದ್ದಾಳೆ ಭ್ರಾಂತಿಯೆಂಬ ತಾಯಿ. ಜೋಗುಳವನ್ನೇ ಪಾಡುತ್ತಿದ್ದಾಳೆ ಭ್ರಾಂತಿಯೆಂಬ ತಾಯಿ. ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ, ತೊಟ್ಟಿಲು ಮುರಿದು ನೇಣು ಹರಿದು ಜೋಗುಳ ಅಲ್ಲೇ ನಿಂದಲ್ಲದೆ, ಗುಹೇಶ್ವರ ನೆಂಬಲಿಂಗವ ಕಾಣಬಾರದು. ತೊಟ್ಟಿಲು ಮುರಿದು ನೇಣು ಹರಿದು ಜೋಗುಳ ಅಲ್ಲೇ ನಿಂದಲ್ಲದೆ, ಗುಹೇಶ್ವರ ನೆಂಬಲಿಂಗವ ಕಾಣಬಾರದು. ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ, ಶಿಶುವ ಮಲಗಿಸಿ, ಶಿಶುವ ಮಲಗಿಸಿ, ಶಿಶುವ ಮಲಗಿಸಿ. ನನ್ನ ಹೆಸರು ಅನುಪಮ ಚನ್ನೇಶ್. ನಾನು ಈಗ ಹಾಡ್ತಾ ಇರೋ ವಚನ ಬಸವಣ್ಣನವ್ರದ್ದು. ನರವಿಂದ್ಯದೊಳಗೆನ್ನ ಹುಲುಗಿಳಿಯ ಮಾಡಿ, ನರವಿಂದ್ಯದೊಳಗೆನ್ನ ಹುಲುಗಿಳಿಯ ಮಾಡಿ, ಸಲಹುತ್ತ ಶಿವ ಶಿವ ಎಂದೋಡಿಸಯ್ಯ, ಸಲಹುತ್ತ ಶಿವ ಶಿವ ಎಂದೋಡಿಸಯ್ಯ. ನರವಿಂದ್ಯದೊಳಗೆನ್ನ ಹುಲುಗಿಳಿಯ ಮಾಡಿ, ಹುಲುಗಿಳಿಯ ಮಾಡಿ, ಭಕ್ತಿಯೆಂಬ ಪಂಜರದೊಳಗಿಕ್ಕಿ, ಭಕ್ತಿಯೆಂಬ ಪಂಜರದೊಳಗಿಕ್ಕಿ, ಸಲಹು ಕೂಡಲ ಸಂಗಮ ದೇವ, ಸಲಹು ಕೂಡಲ ಸಂಗಮ ದೇವ, ಸಲಹು ಕೂಡಲ ಸಂಗಮ ದೇವ, ಸಲಹು ಕೂಡಲ ಸಂಗಮ ದೇವ. ನರವಿಂದ್ಯದೊಳಗೆನ್ನ ಹುಲುಗಿಳಿಯ ಮಾಡಿ, ನರವಿಂದ್ಯದೊಳಗೆನ್ನ ಹುಲುಗಿಳಿಯ ಮಾಡಿ, ಹುಲುಗಿಳಿಯ ಮಾಡಿ, ಹುಲುಗಿಳಿಯ ಮಾಡಿ. ನನ್ನ ಹೆಸರು ನಾಗರತ್ನ ಮಲ್ಲಿಕಾರ್ಜುನ ಅಂತ. ನಾನು ಹೇಳ್ತಾ ಇರೋದು ಒಂದು ಬಸವಣ್ಣನವರ ವಚನ. ಕಾಣಬಹುದೇ ಪರುಷದಾಗಿರಿ ಅಂದ ಕಂಗೆ, ಕಾಣಬಹುದೇ ಪರುಷದಾಗಿರಿ ಅಂದ ಕಂಗೆ, ಅರಿಯಬಹುದೇ
ಭಾವಿ ನಿರ್ಭಾಗ್ಯಂಗೆ ತೆರೆಯಬಹುದೇ ಕಡವರವು ದರಿದ್ರಂಗೆ ತೆರೆಯಬಹುದೇ ಕಡವರವು ದರಿದ್ರಂಗೆ ಕರೆಯಬಹುದೇ ಕಾಮಧೇನು ಅಶುದ್ಧಂಗೆ ಕಾಣಬಹುದೇ ಪರುಷದಾಗಿರಿ ಅಂಧಕಂಗೆ ಹೊನ್ನ ಹುಳವ ಕಂಡು ನರಿತನ ಬಾಲವ ಹುಣ್ಣು ಮಾಡಿಕೊಂಡಡೆ ಹೋಲಬಹುದೇ ಹೊನ್ನ ಹುಳವ ಕಂಡು ನರಿತನ ಬಾಲವ ಹುಣ್ಣು ಮಾಡಿಕೊಂಡಡೆ ಹೋಲಬಹುದೇ ಎನ್ನೊಡೆಯ ಕೂಡಲ ಸಂಗನ ಶರಣರನು ಎನ್ನೊಡೆಯ ಕೂಡಲ ಸಂಗನ ಶರಣರನು ಪುಣ್ಯವಿಲ್ಲದೆ ಕಾಣಬಹುದೇ ಎನ್ನೊಡೆಯ ಕೂಡಲ ಸಂಗನ ಶರಣರನು ಪುಣ್ಯವಿಲ್ಲದೆ ಕಾಣಬಹುದೇ ಕಾಣಬಹುದೇ ಪರುಷದಾಗಿರಿ ಅಂಧಕಂಗೆ ಕಾಣಬಹುದೇ